ಭಾರತಕ್ಕೆ ಟಿ20 ಪಟ್ಟ ಸಿಕ್ಕಿದೆ. ದೇಶಾದ್ಯಂತ ಕ್ರಿಕೆಟ್ ಪ್ರೇಮಿಗಳು ಸಂತಸದಿಂದ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ. 17 ವರ್ಷಗಳಿಂದ ಕಪ್ ಗೆಲ್ಲಲು ಕಾತುರರಾಗಿದ್ವಿ ನಾವು, ಈ ಬಾರಿ ನಿರಾಸೆ ಮಾಡಲಿಲ್ಲ, ಕಪ್ ಗೆದ್ದಿದ್ದಾರೆ ಅಂತ ಮಂಡ್ಯ ಜನ ಸಂಭ್ರಮಿಸ್ತಾ ಇದ್ದಾರೆ. ಖುಷಿಯಿಂದ ಇಡೀ ತಂಡವನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಗೆಲ್ಲೋದಕ್ಕೆ ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಅವರ ಮಾರಕ ದಾಳಿ, ಸೂರ್ಯಕುಮಾರ್ ಯಾದವ್ ಅವರ ಅದ್ಭುತ ಕ್ಯಾಚ್ ಕಾರಣ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರದ್ದು ಸಂತೋಷದ ವಿದಾಯ. ಒಂದು ರೀತಿ ಇಡೀ ತಮ್ಮ ಗುರಿಯನ್ನು ಮುಟ್ಟಿದ ಬಳಿಕ ಆ ಸಾಧನೆಯ ವಿದಾಯ ಹೇಳ್ತಾ ಇದ್ದಾರೆ. ಕನ್ನಡಿಗ ರಾಹುಲ್ ದ್ರಾವಿಡ್ ಅವರಿಗೆ ಸಂದಿರುವ ಗೌರವ ಅಂತ ಹೇಳಿ ಮಂಡ್ಯದ ಜನತೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ಜಯಶಾಲಿ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಂಡ್ಯದ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ಇಲ್ಲಿ ಮಂಡ್ಯದ ಮೈಸೂಗರ್ ಆವರಣದಲ್ಲಿರ್ತಕ್ಕಂಥ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಿರ್ತಕ್ಕಂಥ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು ಇರ್ತಕ್ಕಂಥದ್ದು. ಅವ್ರನ್ನ ನಾನು ಮಾತನಾಡಿಸ್ತೇನೆ. ಸರ್, ಏನು ದಶಕದ ನಂತರದಲ್ಲಿ ಇಂಡಿಯಾ ಅದರಲ್ಲೂ ಕೂಡ ಸೌತ್ ಆಫ್ರಿಕಾ ವಿರುದ್ಧವಾಗಿ ಅಮೋಘವಾದಂಥ ಗೆಲುವನ್ನು ಸಾಧಿಸಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಾರು, ಇಷ್ಟು ಗಂಟೆ ನಾವು ನೋಡಿ 17 ವರ್ಷ ಆಗಿತ್ತು ನೋಡಿ. ನಿನ್ನೆ ರಾತ್ರಿ ಊಟ ಮಾಡ್ದೇ ಏನೂ ಇಲ್ಲದೆ ಭಾಳ ಇಂಟ್ರೆಸ್ಟ್ ಆಗಿತ್ತು ಮ್ಯಾಚು, ಭಾಳ ಖುಷಿ ಆಯಿತು. ಮತ್ತು ಹಾರ್ದಿಕ್ ಪಾಂಡ್ಯ, ಆಮೇಲೆ ಜಸ್ಪ್ರೀತ್ ಬುಮ್ರಾ ಭಾಳ ಇಷ್ಟವಾದಂತಾಯಿತು ಬಾಲಿಂಗು. ಭಾಳ ಖುಷಿ ಆಯ್ತು ನಮಗೆ ಮನಸ್ಸಕ್ಕೆ. ಮಿಕ್ಕಿದ್ದು ನಮ್ಮ ಫ್ರೆಂಡ್ ಹೇಳ್ತಾರೆ ಹೇಳಿ. ಆಮೇಲೆ ಇನ್ನೊಂದು ಆರ್ತಿದ ಬಗ್ಗೆ ಒಂದು ಮಾತು ಹೇಳ್ತೀನಿ. ಛಪ್ರಿ ಅಂತ ಇದ್ರು ನಮ್ಮ ಹಾರ್ದಿಕ್ ಪಾಂಡ್ಯಕ್ಕೆ. ನಿನ್ನೆ ಒಳ್ಳೆ ಬಾಲಿಂಗ್ ಮಾಡಿದ್ದಾರೆ ಅವರು, ಒಳ್ಳೆ ಪರ್ಫಾರ್ಮೆನ್ಸಸ್ ಕೊಟ್ಟವ್ರೆ. ನೋಡಿ ಮನ್ಸಿಗೆ ಒಳ್ಳೆ ಖುಷಿ ಆಯಿತು. ಮಿಕ್ಕಿದ್ದು ನಮ್ಮ ಫ್ರೆಂಡ್ಸ್ಗಳು ಮಾತಾಡ್ತಾರೆ ಹೇಳಿ ಸರ್. 17 ವರ್ಷದಿಂದ ಕಾಯ್ಕೊಂಡಿದ್ದು ನಿರಾಸೆ ಆಯ್ತಾನೆ ಇತ್ತು. ನಿರಾಸೆಗೆ ಪ್ರತಿಫಲ ಈಗ ಸಿಕ್ಕೈತೆ. ನಮಗೆ ತುಂಬ ಖುಷಿ ಆಗ್ತೈತೆ. ಎಲ್ಲ ಇಡೀ ದೇಶನೇ ಖುಷಿ ಪಡೋ ವಿಚಾರ. ಹೇಳಿ, ಅದು ಯಾರು ಇವರು? ನಮ್ಮ ವಿರಾಟ್ ಕೊಹ್ಲಿ ಇದ್ದಕ್ಕೆ ಸ್ಕೋರ್ ಬಂದಿದ್ದು. ಸಾಥ್ ಕೊಟ್ಟಿದ್ದಾರೆ ಮಾತ್ರ ಅವರು. ಸಾಥ್ ಕೊಟ್ಟು ಎಲ್ಲ ಮಾಡಿ ನಮಗೆ ಖುಷಿ ತಂದು ಕೊಟ್ಟಿದ್ದಾರೆ. ಇದೇ ಖುಷಿ ಮುಂದುವರಿತಾ ಇರಲಿ ಅನ್ನೋದು ನಮ್ಮ ಆಸೆ. ನೀವು ಕ್ರಿಕೆಟ್ ನೋಡಿದ್ರ ಕಳೆದ 17 ವರ್ಷಗಳ ನಂತರದಲ್ಲಿ ವರ್ಲ್ಡ್ ಕಪ್ನ ಗೆದ್ದಿರ್ತಕ್ಕಂಥ ಜೊತೆಗೆ ಈ ಒಂದು ಫೈನಲ್ ಮ್ಯಾಚ್ನಲ್ಲಿ 17ನೇ ಓವರ್ ಆಗೋವರೆಗೂ ಕೂಡ ಏನು ಸಾಕಷ್ಟು ಒಂದು ರೀತಿ ಇನ್ನು ಗೆಲ್ಲಲ್ಲ ಅನ್ನೋ ರೀತಿಯಲ್ಲೇ ಇತ್ತು. ಆದರೂ ಕೂಡ ಒಂದು ಒಳ್ಳೆ ಯಶಸ್ವಿ ಮಾರಕವಾದಂಥ ದಾಳಿಯನ್ನು ಮಾಡಿ ಗೆದ್ದಿದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, 17ನೇ ಓವರಿಂದ ಸೌತ್ ಆಫ್ರಿಕಾ ಕಡೆನೇ ಇತ್ತು ಮ್ಯಾಚು. ನಮ್ಮ ಇಂಡಿಯಾ ಕಡೆ ಬಂದಿದ್ದು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡಿ 3 ವಿಕೆಟ್ ತೆಗೆದ್ರಿಂದ ನಮ್ಮ ಇಂಡಿಯಾ ಕಡೆ ಫೇಮಸ್ ಆಗಿದ್ದು. ಅದು ಲಾಸ್ಟ್ ಇದರಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದಕ್ಕೆ ನಮ್ಮ ಇಂಡಿಯಾಕ್ಕೆ ಸಿಕ್ಕಾಬಿಟ್ಟು 10 ವರ್ಷ ಆದ್ರೂ ಮಾತಾಡೋಕೆ ಇದು ಸರ್ ಇದೆ. ನಮ್ಮ ಕಿಂಗ್ ಕೊಹ್ಲಿ ಯಾವತ್ತೂ ಕಿಂಗೇ ಸರ್. ರನ್ ಮಿಷಿನ್ ಅಂದರೆ ರನ್ ಮಿಷಿನೇ ಸರ್. ನೀವೇನು ಹೇಳ್ತೀರಾ ಸರ್ ಈ ಕ್ರಿಕೆಟ್ ಪಂದ್ಯದ ಬಗ್ಗೆ? ಏನು ಹೇಳ್ತೀರಾ? ಸೊ ಒಂದು ಡಿಸಪಾಯಿಂಟ್ಮೆಂಟ್ ಏನಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲು ನಾವು ಆಡಿದ್ದೀವಿ. ಸೊ ಆಗ ಅವ್ರ ಟೀಮ್ಮೇಟ್ಸು ಈಗ ಯಾವ ಥರ ಸಪೋರ್ಟ್ ಸಿಕ್ಕಿದೆ ಆ ಥರ ಅವ್ರ ಕ್ಯಾಪ್ಟನ್ಸಿಲಿ ಸಿಕ್ಕಿರಲಿಲ್ಲ. ಸೊ ಮತ್ತೆ ಒಂದು ನಾವು 100% ವಿರಾಟ್ ಕೊಹ್ಲಿ ಫ್ಯಾನು. ಸೊ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಕೂಡ ರಿಟೈರ್ಮೆಂಟ್ ಆಗ್ತಿದ್ದಾರೆ. ಸೊ ಇದು ಒಂಥರ ಹ್ಯಾಪಿ ರಿಟೈರ್ಮೆಂಟ್ ಇದೆ ಅವ್ರಿಗೆ. ಸೊ ಫ್ಯೂಚರಲ್ಲಿ ಏನಿದೆ ಯಂಗ್ಸ್ಟರ್ಸು ಅವರು ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು. ಸೊ ನಮ್ಮ ಕರ್ನಾಟಕದವರೇ ರಾಹುಲ್ ದ್ರಾವಿಡ್ ಅವರ ಏನು ಕೋಚಿಂಗಲ್ಲಿ ಈ ಬಾರಿ ಭಾರತ ವಿಶ್ವಕಪ್ನ ಗೆದ್ದಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ಅವರು ಇನ್ನೊಂದು ವರ್ಲ್ಡ್ ಕಪ್ಪಲ್ಲಿ ಇರಬೇಕಾಗಿತ್ತು ಸರ್. ನಮ್ಮ ಬೆಂಗಳೂರು ಅವರು ರಾಹುಲ್ ದ್ರಾವಿಡ್ ಅವರು ಇನ್ನೊಂದು ವರ್ಲ್ಡ್ ಕಪ್ ಅಂತ ಇರೋದ್ರೆ ಒಳ್ಳೇದು ಅಂತ ಸರ್. ಅವರು ಯಾಕಂದರೆ ಅವ್ರು 3 ಜನ ಈ ಲಾಸ್ಟ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂತ ಒಳ್ಳೊಳ್ಳೆ ಪ್ಲೇಯರ್ಗಳು ಇದಾಯ್ತಿದ್ದಾರೆ ಸರ್. ಅವರು ಅಂದರೆ ಇನ್ನೂ ಒಳ್ಳೆ ಪ್ಲೇಯರ್ಗಳು ಇದ್ದಾರೆ, ಅವ್ರಿಗೂ ಅವಕಾಶ ಇದೆ ಸರ್. ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದಾರೆ, ಅವಕಾಶ ಮಾಡಿಕೊಡ್ಬೇಕು. ಕೋಚ್ ಸ್ವಲ್ಪ ಒಳ್ಳೆ ಕೋಚ್ ಮಾಡ್ಬೇಕು ಸರ್. ಇವರು ರಾಹುಲ್ ದ್ರಾವಿಡ್ ಒಳ್ಳೆ ಕೋಚರೇ ಸರ್. ಅಂತೆ ಒಳ್ಳೆ ಕೋಚು ಇನ್ನೊಂದು ವರ್ಷ ಆಡ್ಬೇಕು ಸರ್. ಸೊ ಇದಿಷ್ಟು ಮಂಡ್ಯದ ಕ್ರಿಕೆಟ್ ಪ್ರೇಮಿಗಳ ಮಾತಾಗಿರ್ತಕ್ಕಂಥದ್ದು. ಏನು ಎಲ್ರಿಗೂ ಕೂಡ ನಾವೆಲ್ಲರೂ ಕೂಡ 17 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಕಾತರಿಂದ ಕಾಯ್ತಿದ್ದ ತಕ್ಷಣ ನಿಜವಾಗ್ಲೂ ಕೂಡ ನೆನಸಾಗಿರ್ತಕ್ಕಂಥದ್ದು. ಇಂಥ ಗೆಲುವಿಗೆ ಸಹಕಾರಿಯಾಗಿರ್ತಕ್ಕಂಥ ಎಲ್ರಿಗೂ ಕೂಡ ಶ್ಲಾಘನೀಯವಾದಿದ್ದು. ಜೊತೆಗೆ ಏನು ರಾಹುಲ್ ದ್ರಾವಿಡ್ ಅವರು ಮತ್ತೊಂದು ವರ್ಲ್ಡ್ ಕಪ್ವರೆಗೂ ಕೂಡ ಅವರೇ ಕೋಚ್ ಆಗಿ ಇರಬೇಕು ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಕೂಡ ಆಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.